ದ್ರಾವಿಡರ ನಾಡಲ್ಲಿ ಮಾಸ್ಟರ್ ಪೀಸ್ ಈಗ ಅಬ್ಬರಿಸ್ತಾ ಇದ್ದಾರೆ. ಎಷ್ಟೇ ಅಡ್ಡಗಾಲು ಹಾಕಿದ್ರೂ ಹೋರಾಡಿ ಮೈ ಕೊಡವಿ ಗೆದ್ದು ಬೀಗಿದ ಬೀಸ್ಟು ಈಗ ಎದುರಾಳಿಗಳನ್ನ ಮಟ್ಟ ಹಾಕಿ ಮುಖ್ಯಮಂತ್ರಿಯಾಗಿ ಅಧಿಕಾರಕ್ಕೇರಿ ದರ್ಬಾರ್ ಶುರು ಮಾಡಿದ್ದಾರೆ ದಳಪತಿ ವಿಜಯ್. ತಮಿಳುನಾಡಿನಲ್ಲಿ ಇನ್ಮುಂದೆ ದಳಪತಿಯೇ ಅಧಿಪತಿ. ಜೋಸೆಫ್ ವಿಜಯಾದ ನಾನು ಎಂದು ಪದಗ್ರಹಣ. ತಮಿಳುನಾಡಿನಲ್ಲಿ ಒಂದು ರೀತಿಯಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು. ಸಿನಿಮಾ ಸ್ಟೈಲ್ನಲ್ಲೇ ಪದಗ್ರಹಣ ಕಾರ್ಯಕ್ರಮಕ್ಕೆ ಎಂಟ್ರಿ ಕೊಟ್ಟ ವಿಜಯ್ ಕಂಡು ಅಭಿಮಾನಿಗಳು ಕಿಕ್ಕಿರಿದು ಜೈಕಾರ ಹಾಕಿದ್ರು. ತಮಿಳುನಾಡಿನ ಸಾಂಪ್ರದಾಯಿಕ ಉಡುಗೆಗೆ ಬ್ರೇಕ್ ಹಾಕಿ ಸಫಾರಿಯಲ್ಲಿ ಮಿಂಚಿದ್ರು. ರೆಡ್ ಕಾರ್ಪೆಟ್ ನಲ್ಲಿ ನಡೆದುಕೊಂಡು ಬಂದ ಮಾಸ್ಟರ್ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ತಮಿಳುನಾಡಿನ 24ನೇ ಸಿಎಂ ಆಗಿ ದಳಪತಿ ವಿಜಯ್ ಪದಗ್ರಹಣ ಮಾಡಿದ್ದಾರೆ. ಡಿಎಂಕೆ ಮತ್ತು ಎಐಎಡಿಎಂಕೆ ಪಕ್ಷಗಳ ದಶಕಗಳ ಆಡಳಿತವನ್ನು ಅಂತ್ಯಗೊಳಿಸಿರುವ ವಿಜಯ್ ಚೆನ್ನೈನ ನೆಹರು ಕ್ರೀಡಾಂಗಣದಲ್ಲಿ ಅಧಿಕಾರ ಸ್ವೀಕರಿಸಿದ್ರು. ಇದು ಕೇವಲ ಅಧಿಕಾರ ಬದಲಾವಣೆಯಲ್ಲ, ಹೊಸ ರಾಜಕೀಯ ಯುಗ ಆರಂಭವಾಗಿದೆ. ಎಂಜಿಆರ್, ಕರುಣಾನಿಧಿ ಮತ್ತು ಜಯಲಲಿತಾರಂತಹ ದಿಗ್ಗಜರು ಆಳಿದ ನೆಲದಲ್ಲಿ ಈಗ ವಿಜಯ್ ಅವರ ಆಡಳಿತ ಶುರುವಾಗಿದೆ. ಚೆನ್ನೈನ ನೆಹರು ಕ್ರೀಡಾಂಗಣದಲ್ಲಿ ಕಿಕ್ಕಿರಿದು ತುಂಬಿದ ಅಭಿಮಾನಿಗಳು ಮತ್ತು ಬೆಂಬಲಿಗರ ಸಮ್ಮುಖದಲ್ಲಿ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರು ವಿಜಯ್ ಅವರಿಗೆ ಪ್ರತಿಜ್ಞಾ ವಿಧಿ ಬೋಧನೆ ಮಾಡಿದ್ದಾರೆ. ವಿಜಯ್ ಪ್ರಮಾಣ ವಚನದ ಐತಿಹಾಸಿಕ ಕ್ಷಣಕ್ಕೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸಾಕ್ಷಿಯಾದರು. ವಿಜಯ್ ಅವರ ರಾಜಕೀಯ ಪಯಣವು ಅವರ ಸಿನಿಮಾಗಳಂತೆಯೇ ರೋಚಕವಾಗಿದೆ. ತಮಿಳಗ ವೆಟ್ರಿ ಕಳಗಮ್ಮ ಪಕ್ಷ ಕಟ್ಟಿ ಹಳೆ ಮದ್ರಾಸ್ನ ರಾಜಕೀಯ ಸಂಪ್ರದಾಯಗಳನ್ನು ಭೇದಿಸುವುದು ಅಷ್ಟು ಸುಲಭವಾಗಿರಲಿಲ್ಲ. 2026ರ ಚುನಾವಣೆಯಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ ನಂತರವೂ ಅಧಿಕಾರ ಹಿಡಿಯೋದಕ್ಕೆ ಅವರು 16 ಕಾನೂನು ಮತ್ತು ರಾಜಕೀಯ ಅಡೆತಡೆಗಳನ್ನು ಎದುರಿಸಬೇಕಾಯಿತು. ಜನಸಾಮಾನ್ಯರ ಧ್ವನಿಯಾಗಿ ಹೋರಾಡಿದ ವಿಜಯ್ ಅಂತಿಮವಾಗಿ ಸಿಎಂ ವಿಜಯ್ ಆಗಿ ಹೊರಹೊಮ್ಮಿದ್ದಾರೆ. ಸಿಎಂ ಆದ ಮೊದಲ ದಿನವೇ ವಿಜಯ್ ಭರ್ಜರಿ ಗಿಫ್ಟ್. ಗ್ಯಾರಂಟಿಯ 3 ಯೋಜನೆಗಳಿಗೆ ಬಿಗಿಲ್ ಸೈನ್. ಇನ್ನು ಅಧಿಕಾರ ವಹಿಸಿಕೊಂಡ ಮೊದಲ ದಿನವೇ ತಮಿಳುನಾಡು ಜನರಿಗೆ ಭರ್ಜರಿ ಗಿಫ್ಟ್ ನೀಡಿದ್ದಾರೆ. ಚುನಾವಣೆ ಪ್ರಣಾಳಿಕೆ ಪ್ರಕಾರ 3 ಯೋಜನೆಗಳಿಗೆ ವಿಜಯ್ ಸಹಿ ಹಾಕಿದ್ದಾರೆ. 200 ಯೂನಿಟ್ ಉಚಿತ ವಿದ್ಯುತ್ ಗ್ಯಾರಂಟಿಗೆ ವಿಜಯ್ ಸಹಿ ಹಾಕಿದ್ದಾರೆ. ಪವರ್ ಸಿಗ್ತಾ ಇದ್ದ ಹಾಗೆ ತಮಿಳು ಜನರಿಗೆ ಫ್ರೀ ಪವರ್ ನೀಡಿದ್ದು, ಹೆಣ್ಣು ಮಕ್ಕಳಿಗೆ ಉಚಿತ ಬಸ್ ಪ್ರಯಾಣ ಹಾಗೂ ಡ್ರಗ್ಸ್ ನಿಯಂತ್ರಣಕ್ಕೆ ವಿಶೇಷ ಪಡೆ ರಚನೆಗೆ ಸೈನ್ ಮಾಡಿದ್ದಾರೆ. ಇನ್ನು ಈ ಹಿಂದಿನ ಸರ್ಕಾರ 10 ಲಕ್ಷ ಕೋಟಿ ಸಾಲ ಮಾಡಿದ್ದು, ಮುಂದಿನ ಯೋಜನೆಗಳ ಜಾರಿಗೆ ಸಮಯ ವಿಜಯ್ ಕೋರಿದ್ದಾರೆ. நான் முன்னாடியே சொன்ன மாதிரி மக்கள் பணத்துல இருந்து ஒரு பைசா கூட நான் தொட மாட்டேன். எனக்கு அது அவசியமும் இல்லை. அது உங்களுக்கு நல்லாவே தெரியும். இந்த விஜய் தப்பு பண்ண மாட்டான், தப்பு பண்ணவும் விட மாட்டான். அது யாராக இருந்தாலும் சரி, என்னோட கவர்மெண்ட்ல என் கூடவே இருக்கிறவங்களாகவும் சரி விட மாட்டான். சப்போஸ் யாருக்காவது அப்படி ஒரு எண்ணம் மனசுல இருந்துச்சுன்னா நம்ம ஜெயிச்சிட்டோம், ஒரு ஆட்டம் ஆடி பார்க்கலாம் அப்படின்ற எண்ணம் யாருக்காவது இருந்துச்சுன்னா இப்பவே இந்த நிமிஷமே அதை எரேஸ் பண்ணிருங்க. ಇನ್ನು ವಿಜಯ್ ಅವರೊಂದಿಗೆ 9 ಮಂದಿ ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ವಿಜಯ್ ಸಂಪುಟದಲ್ಲಿ ಯಂಗ್ಸ್ಟರ್ಸ್ ಹೆಚ್ಚಾಗಿದ್ದಾರೆ ಎನ್ನಲಾಗಿದೆ. ಅದರ ಪೈಕಿ ವಿಜಯ್ ಸಂಪುಟ ಸಚಿವರಾಗಿ ಎಸ್ ಕೀರ್ತನ, ಕೆಎ ಸೆಂಗೊಟ್ಟಾಯನ್, ಅಧವ್ ಅರ್ಜುನ್, ಬಸಿ ಆನಂದ್, ಡಾಕ್ಟರ್ ಅರುಣ್ ರಾಜ್, ವೆಂಕಟರಮಣನ್, ನಿರ್ಮಲ್ ಕುಮಾರ್, ರಾಜ್ಮೋಹನ್, ಡಾಕ್ಟರ್ ಟಿಕೆ ಪ್ರಭು ಪ್ರಮಾಣ ವಚನ ಸ್ವೀಕರಿಸಿದ್ರು. ಈ ವೇಳೆ ನಟಿ ತ್ರಿಷಾ ಸೇರಿದಂತೆ ಹಲವು ಗಣ್ಯರು ಸಾಕ್ಷಿಯಾದರು. ಇಷ್ಟಕ್ಕೆ ಮುಗಿದಿಲ್ಲ ದಳಪತಿ ವಿಜಯಾಟ. ಸಂಖ್ಯಾ ಬಲವಿದೆ ಎಂದು ಅಧಿಕಾರಕ್ಕೇರಿರುವ ವಿಜಯ್ಗೆ ವಿಶ್ವಾಸ ಮತ ಸಾಬೀತುಪಡಿಸಬೇಕಿದೆ. ಸದ್ಯಕ್ಕೆ ವಿಜಯ್ಗೆ ಸಂಕಷ್ಟ ಇನ್ನೂ ಮುಗಿದಿಲ್ಲ. ಅಸಲಿ ರಾಜಕೀಯ ಆಟ ಶುರುವಾಗೋದೇ ಇನ್ನು. ವಿಜಯ್ ಪ್ರಮಾಣ ವಚನ ಸ್ವೀಕಾರ ಆಗಿ 3 ದಿನಗಳಲ್ಲಿ ಫ್ಲೋರ್ ಟೆಸ್ಟ್ ಇರಲಿದೆ.
ಬಹುಮತ ಸಾಬೀತಿಗೆ 3 ದಿನಗಳ ಡೆಡ್ಲೈನ್ ಇದ್ದು 3 ದಿನದಲ್ಲಿ ಸದನದಲ್ಲಿ ಸಂಖ್ಯಾಬಲ ತೋರಿಸಬೇಕಾಗಿದೆ. ವಿಧಾನಸಭೆ ಸದನದಲ್ಲಿ 120 ಶಾಸಕರ ಬಹುಮತ ತೋರಿಸಬೇಕು. 120 ಅಲ್ಲದಿದ್ರೂ 117 ಶಾಸಕರ ಬಹುಮತ ಇರಲೇಬೇಕು. ಬಹುಮತ ಸಾಬೀತುಪಡಿಸಿ ಗವರ್ನರ್ಗೆ ವರದಿ ನೀಡಬೇಕು. ಬಹುಮತ ನೀಡಿದ ಎಲ್ಲ ಶಾಸಕರ ವಿವರಣೆಯನ್ನು ಸಲ್ಲಿಸಬೇಕು. ಇದಕ್ಕೆಲ್ಲ ಗವರ್ನರ್ ವಿಜಯ್ಗೆ ಕೊಟ್ಟಿರೋದು 3 ದಿನ ಟೈಮ್. ಹಾಗಾಗಿ ಇಂದಿನಿಂದಲೇ ವಿಜಯ್ಗೆ ಅಸಲಿ ಅಗ್ನಿ ಪರೀಕ್ಷೆ ಶುರುವಾಗಲಿದೆ. ನ್ಯೂಸ್ ಡೆಸ್ಕ್, ಫ್ರೀಡಂ ಟಿವಿ ಬೆಂಗಳೂರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.